ಭಗವದ್ಗೀತೆಯಲ್ಲಿ ಮೋಕ್ಷದ ಪಾಠ ಹೇಳಲಾಗಿದೆ. ಭಗವದ್ಗೀತೆಯ ಯಾವ ಶ್ಲೋಕ ನಮಗೆ ಮೋಕ್ಷದ ಪಾಠವನ್ನು ಹೇಳುತ್ತದೆ? ಭಗವದ್ಗೀತೆಯ ಪ್ರಕಾರ ಮೋಕ್ಷ ಸಾಧಿಸುವ ವಿಧಾನಗಳು ಯಾವುವು ಎಂಬುದನ್ನು ಇಂದು ನಾವು ತಿಳಿಯೋಣ. ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕಗಳು ನಮಗೆ ನಿಜವಾದ ಜೀವನದ ಅರಿವನ್ನು ಮೂಡಿಸುತ್ತದೆ. ಜೀವನದ ಎಲ್ಲ ರೀತಿಯ ಹೋರಾಟಗಳಿಂದ ಆಂತರಿಕ ಶಾಂತಿಯನ್ನು, ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಪವಿತ್ರವಾದ ಒಂದು ಗ್ರಂಥವಾಗಿದೆ. ಸಾವಿರಾರು ವರ್ಷಗಳಿಂದ ಜನರು ಶ್ರೀಕೃಷ್ಣನು ಭಗವದ್ಗೀತೆಯ ಬೋಧನೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬರುತ್ತಿದ್ದಾರೆ. ಅವುಗಳಿಂದ ಕೂಡ ತಾವು ಜೀವನದ ಪಾಠವನ್ನು ಕಲಿತುಕೊಳ್ಳುತ್ತಿದ್ದಾರೆ. ಭಗವದ್ಗೀತೆಯು ನಮಗೆ ಮುಖ್ಯವಾಗಿ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಕೊಳ್ಳುವ, ದೇವರಿಗೆ ನಮ್ಮ ಕಾರ್ಯಗಳನ್ನು ಶರಣಾಗಿಸುವ ಮತ್ತು ಧ್ಯಾನದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಳ್ಳಬೇಕಾದ ವಿಚಾರಗಳ ಕುರಿತು ಪಾಠವನ್ನು ಕಲಿಸುತ್ತದೆ. ಆತ್ಮದ ದೈವಿಕ ರೂಪವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಆತ್ಮದ ಶುದ್ಧೀಕರಣಗೊಳ್ಳುವುದು ಎಂದು ಭಗವದ್ಗೀತೆ ಹೇಳುತ್ತದೆ. ಭಗವದ್ಗೀತೆಯಲ್ಲಿ ಹೇಳಲಾದ ಈ ಅಭ್ಯಾಸಗಳು ನಮಗೆ ಮೋಕ್ಷವನ್ನು ಮತ್ತು ಸಂಪೂರ್ಣ ಸಾಮರಸ್ಯವನ್ನು ತಂದುಕೊಡುವುದು. ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಆತಂಕದಿಂದ ಕೂಡಿದ ಅರ್ಜುನನ ಭುಜವನ್ನು ಹಿಡಿದುಕೊಂಡು ಶ್ರೀಕೃಷ್ಣನು ಹೀಗೆಂದು ಹೇಳುತ್ತಾನೆ: ಒಬ್ಬ ವ್ಯಕ್ತಿಯು ಯೋಗವನ್ನು ಸಾಧಿಸಿದ್ದಾನೆಂದು ಹೇಳಲಾಗುತ್ತದೆ. ಪರಿಪೂರ್ಣ ಶಿಸ್ತಿನ ಮನಸ್ಸು ಎಲ್ಲ ಆಸೆಗಳಿಂದ ಸ್ವಾತಂತ್ರ್ಯವನ್ನು ಪಡೆದಾಗ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲಾಗುತ್ತದೆ ಎನ್ನಲಾಗಿದೆ. ಭಗವದ್ಗೀತೆಯಲ್ಲಿ ಹೇಳಲಾದ ಮೋಕ್ಷದ ಪಾಠಗಳು ನಮ್ಮನ್ನು ನಾವು ನಿಷ್ಕಾಮ ಕರ್ಮ ಅಥವಾ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದಾಗಿದೆ. ನಾವು ನಮ್ಮೆಲ್ಲ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಬೇಕೆಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಉಲ್ಲೇಖಿಸುತ್ತಾನೆ. ಆದರೆ ಇಲ್ಲಿ ನೀವು ಯಾವುದೇ ರೀತಿಯ ಫಲಿತಾಂಶದ ಬಗ್ಗೆ ಯೋಚಿಸದೆ ನಿಮ್ಮನ್ನು ಸಾಮರ್ಥ್ಯಕ್ಕೂ ಮೀರಿ ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಮೋಕ್ಷ ಸಾಧಿಸುವ ಎರಡನೇ ಮಾರ್ಗವೆಂದರೆ ಅದುವೇ ನಾವು ನಮ್ಮನ್ನು ಪರಮಾತ್ಮನಿಗೆ ಅಥವಾ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಳ್ಳುವುದಾಗಿದೆ. ನಮ್ಮೆಲ್ಲ ಕೆಲಸಗಳನ್ನು ನಾವು ಪೂರ್ಣ ಶ್ರದ್ಧೆ ಮಾಡುವ ಮೂಲಕ ಅದರ ಕ್ರಿಯೆಯನ್ನು ಭಗವಂತನಿಗೆ ಅರ್ಪಿಸಬೇಕು. ಮೋಕ್ಷದ ಮೂರನೇ ಮಾರ್ಗ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮೋಕ್ಷವನ್ನು ಸಾಧಿಸಲು ಹೇಳಿದ ಮೂರನೇ ಮಾರ್ಗವೆಂದರೆ ಅದುವೇ ನಾವು ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸುವುದಾಗಿದೆ. ಈ ವಿಧಾನವನ್ನು ಯಾವುದೇ ವ್ಯಕ್ತಿ ಬೇಕಾದರೂ ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಸಾಧನವಾಗಿದೆ. ನೀವು ಧ್ಯಾನ ಮಾಡುವಾಗ ನಿಮ್ಮ ಮನಸ್ಸನ್ನು ಪರಮಾತ್ಮನ ಮೇಲೆ ಅಥವಾ ಶ್ರೀಕೃಷ್ಣನ ಮೇಲೆ ಕೇಂದ್ರೀಕರಿಸಬೇಕು. ಪ್ರಬಲವಾದ ಧ್ಯಾನವು ನಮ್ಮ ಆತ್ಮವನ್ನು ಆಳದಿಂದ ಶುದ್ಧೀಕರಿಸುತ್ತದೆ. ಮೋಕ್ಷದ ನಾಲ್ಕನೆಯ ಮಾರ್ಗ. ನಾವು ಸರ್ವಶಕ್ತ ಆತ್ಮ, ಸರ್ವಜ್ಞ ಆತ್ಮ ಮತ್ತು ಸಾಮಾನ್ಯ ಜನರ ಆತ್ಮದ ನಡುವಿನ ವ್ಯತ್ಯಾಸವನ್ನು ಅರಿತುಕೊಳ್ಳುವ ಮೂಲಕ ಜ್ಞಾನವನ್ನು ಸಂಪಾದಿಸಿಕೊಳ್ಳಿ. ಆತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧವನ್ನು, ವ್ಯತ್ಯಾಸವನ್ನು ಹಾಗೂ ಮರಣದ ನಂತರ ಆತ್ಮ ಸಂಚಾರವನ್ನು ತಿಳಿದುಕೊಂಡವನು ಮೋಕ್ಷದ ಮಾರ್ಗವನ್ನು ಸುಲಭವಾಗಿ ಕಂಡುಕೊಳ್ಳುತ್ತಾನೆ. ಪ್ರತಿದಿನ ನಾವು ಭಗವದ್ಗೀತೆಯನ್ನು ಓದಬೇಕು. ಭಗವದ್ಗೀತೆಯ ಪಾಠಗಳು ಅಥವಾ ಬೋಧನೆಗಳನ್ನು ಅರ್ಥೈಸಿಕೊಳ್ಳಬೇಕು. ಭಗವದ್ಗೀತೆಯ ಬಗ್ಗೆ ನಾವು ಸರಿಯಾದ ಅರ್ಥ ಮಾಡಿಕೊಂಡಾಗ ಪರಮಾತ್ಮನೊಂದಿಗೆ ಸಂಪರ್ಕವನ್ನು ಸಾಧಿಸಲು ಸುಲಭವಾಗುವುದು. ಮೋಕ್ಷದ ಮಾರ್ಗ ಸುಲಭವಲ್ಲ, ಅದನ್ನು ಕಠಿಣ ಜ್ಞಾನದ ಮೂಲಕ ಪಡೆದುಕೊಳ್ಳಬೇಕು.